ಕೊಡುವಾಗಲೇ ಹೇಳಿಬಿಟ್ಟಿದ್ದಾರೆ ಅವರು ಮಹಾತ್ಮ ಗಾಂಧಿಗೆ. ಒಂದು ವಸ್ತ್ರ ಕೊಟ್ಟದ್ದು, ಕೈಯಲ್ಲಿ ಒಂದು ದಂಡ ಕೊಟ್ಟದ್ದು, ಇದನ್ನು ಹಿಡ್ಕೋ ಅಂತ ಹೇಳಿ. ಆಗಲೇ ಹೇಳಿದ್ದಾರೆ, ದೇಶದಲ್ಲಿ ಈ ರೀತಿಯೆಲ್ಲ ಆಗ್ತದೆ, ಇಂಥ ಸಮಸ್ಯೆಗಳೆಲ್ಲ ಬರ್ತದೆ, ಸ್ವಲ್ಪ ಜಾಗೃತಿಯಾಗಿರು. ಈ ವಸ್ತ್ರ ಯಾವಾಗ ಹರಿದು ಹೋಗ್ತದೆ ಆಗ ಈ ದೇಶ ವಿಭಜನೆ ಆಗ್ತದೆ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧಿ. ಈ ವಸ್ತ್ರ ಯಾವಾಗ ಹರಿದು ಹೋಗ್ತದೆ ಆಗ ದೇಶ ವಿಭಜನೆ ಆಗ್ತದೆ. ಆ ದೇಶ ವಿಭಜನೆ ಆಗುವ ಸಮಯದಲ್ಲಿ ನೀನು ಕೂಡ ಬಿಟ್ಟು ಹೋಗ್ತೀಯಪ್ಪ, ಇದೇ ಸತ್ಯ, ಸ್ವಲ್ಪ ಎಡವು ಬೇಡ ಅಂತೇಳಿ ಮಹಾತ್ಮ ಗಾಂಧೀಜಿಗೆ ಆ ವಸ್ತ್ರವನ್ನು ಕೊಡುವಾಗಲೇ ಹೇಳಿದರು. திருச்சிற்றம்பலம் திருச்சிற்றம்பலம். அருள் பரம் ஜோதி அருள் பரம் ஜோதி தனிப்பெரும் கருணையே தனிப்பெரும் கருணையே. திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நம சிவாய். நம சிவாய். நம சிவாய். நம சிவாய். ನಮ ಶಿವಾಯ. நம சிவாய். ಎಲ್ಲರಿಗೂ ಒಳ್ಳೆಯದಾಗಲಿ. ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ದಿನ ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ಕರೆದು ಸ್ವತಂತ್ರ ಕೊಟ್ಟರು. 80 ವರ್ಷಗಳಾಯಿತು. 20ನೇ ವರ್ಷಕ್ಕೆ ಹೋಗ್ತಾ ಇದ್ದೇವೆ ನಾವು ಎಲ್ಲರೂ ಸ್ವತಂತ್ರರಾಗಿ. ದೇಶಕ್ಕೇನು ಸ್ವತಂತ್ರ ಸಿಕ್ಕಿದೆ, ಆದರೆ ಅವರವರಿಗೆ ಸ್ವತಂತ್ರ ಸಿಕ್ಕಲಿಲ್ಲ. ದೇಶದಲ್ಲಿ ಇದ್ದವರಿಗೆ ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ, ಶುದ್ಧ ಸ್ಥಿತಿಯಲ್ಲಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ರೀತಿಯ ಸಮಸ್ಯೆಗಳಿಂದ ಓಡಾಡ್ತಾ ಉಂಟು. ಎಲ್ಲ ಸಮಸ್ಯೆಗಳಿಗೆ ಈ ದೇಶ ಒಳ್ಳೆಯದಾಗಬೇಕು ಅಂತ ಹೇಳಿದರೆ, ಭಾರತ ದೇಶ ಪವಿತ್ರವಾಗಬೇಕು ಅಂತ ಹೇಳಿದರೆ, ಭಾರತ ದೇಶ ಆಲ್ರೆಡಿ ಪವಿತ್ರವೇ. ನಿಜವಾಗಿ ಭಾರತ ದೇಶದ ಭೂಮಿ ಪವಿತ್ರ ಭೂಮಿ, ಸತ್ಯ ಭೂಮಿ, ಪುಣ್ಯ ಭೂಮಿ. ಇದನ್ನು ಕೆಡಿಸಿದ್ರು ಅಂತ ಹೇಳುದು ಯಾರು? ಬ್ರಿಟಿಷರು, ಈ ಮೊಘಲರು, ಇನ್ನು ಅನೇಕ ರೀತಿಯಲ್ಲಿ ಬಂದು ಈ ದೇಶದಿಂದ ಭಿಕ್ಷೆಯನ್ನು ತಗೊಂಡು ಭಿಕ್ಷೆಯನ್ನು ಊಟ ಮಾಡಿ ಈ ದೇಶದಿಂದ ಕದ್ದುಕೊಂಡು ಹೋಗಿ ಅನೇಕ ರೀತಿಯ ತೊಂದರೆಗಳನ್ನೆಲ್ಲ ಮಾಡಿದ್ದಾರೆ. ಇವರೆಲ್ಲ ಹೋಗುವಾಗ ಇವರ ವಿಚಾರವನ್ನು ಬಿಟ್ಟು ಹೋದ್ರು ಕಳ್ಳರು. ನಾವು ಅದನ್ನು ಹಿಡ್ಕೊಂಡೇವೆ, ಅವರ ಎಲ್ಲ ಪದ್ಧತಿಯನ್ನೆಲ್ಲ, ಎಂಥದ್ದು ಪಾಶ್ಚಾತ್ಯ ವಿಚಾರಗಳನ್ನೆಲ್ಲ ಅಲ್ವಾ. ಪ್ರತಿಯೊಂದು ಒಬ್ಬನಿಗೆ ಇವತ್ತು ಇಂಗ್ಲಿಷ್ ಮಾತ್ರ ಗೊತ್ತಿರೋದು, ಕನ್ನಡವೇ ಗೊತ್ತಿಲ್ಲ ಇಲ್ಲಿ. ಇಂಗ್ಲಿಷಿಗೆ ಅಷ್ಟು ಪ್ರಾಧಾನ್ಯತೆ ಉಂಟು ಇಲ್ಲಿ ಅಲ್ವಾ. ಇಂಗ್ಲಿಷ್ ಯಾರ ಭಾಷೆ? ಭಾರತದ ಭಾಷೆ, ಬ್ರಿಟಿಷರ ಭಾಷೆ, ಇಂಗ್ಲಿಷ್ ಭಾಷೆ. ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಈ ದೇಶ ಪವಿತ್ರ ಆಗಬೇಕು, ಒಂದು ಸಮೃದ್ಧಿಯನ್ನು ಕಂಡುಕೊಳ್ಳಬೇಕು, ಸುಖ ಶಾಂತಿಯನ್ನು ಕಂಡುಕೊಳ್ಳಬೇಕು, ಈ ದೇಶ ವಿಶ್ವಗುರು ಆಗಬೇಕು, ಭಾರತ ದೇಶ ವಿಶ್ವಗುರು ಆಗಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಅಮ್ಮಂದಿರನ್ನು ಗೌರವಿಸಬೇಕು, ಅಮ್ಮಂದಿರಿಗೆ ಒಳ್ಳೆಯ ಸ್ಥಾನ ಕೊಡಬೇಕು, ಅಮ್ಮಂದಿರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಬೇಕು. ಯಾವಾಗ ಈ ಅಮ್ಮಂದಿರನ್ನು ನಾವು ಗೌರವಿಸ್ತೇವೋ, ಯಾವಾಗ ನಾವು ಅಮ್ಮಂದಿರಿಗೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ಕೊಡ್ತೇವೋ, ಆವಾಗ ಈ ದೇಶ ತುಂಬ ಪವಿತ್ರವಾಗ್ತದೆ, ಶುದ್ಧವಾಗ್ತದೆ, ಎಲ್ಲರಿಗೂ ಬೇಕಾಗ್ತದೆ. ಆಗ ಭಾರತಾಂಬೆ ಸಂತೋಷವಾಗಿ ನಗುತ್ತಾ ಇರ್ತಾಳೆ. ಇವತ್ತು ಭಾರತಾಂಬೆ ನಗುವುದಿಲ್ಲ, ಇವತ್ತು ಭಾರತಾಂಬೆ ಅಳುತ್ತಾ ಇದ್ದಾಳೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಒಂದು ವಿದೇಶದಲ್ಲಿ, ಒಂದು ಗಲ್ಫ್ ಕಂಟ್ರಿಯಲ್ಲಿ ಅಂತ ಇಟ್ಟುಕೊಳ್ಳುವ ಒಂದು ಉದಾಹರಣೆ ಹೇಳೋದು. ಒಂದು ಸೌದಿ ಅರೇಬಿಯಾ ಸ್ಥಳದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಪ್ರಾಧಾನ್ಯತೆ ಉಂಟು ಗೊತ್ತಾ? ಇಸ್ಲಾಂ ರಾಷ್ಟ್ರ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೈಯ ಕಾಲ ಕಣ್ಣ ಕಡ್ದಾಕಿ ಬಿಡ್ತಾರೆ. ಇನ್ನು ಮುಂದೆ ಇಂಥ ತಪ್ಪು ನಡಿಬಾರದಿಲ್ಲಿ ಅಂತೇಳಿ. ಸಮೃದ್ಧಿ ಬೆಳೀತಾ ಉಂಟು ಯಾವ್ದಾವುದೋ ರೀತಿಯಲ್ಲಿ. ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡುವ ಸ್ಥಳದಲ್ಲಿ ಎಲ್ಲ ದೇವತೆಗಳು, ಎಲ್ಲ ಶಕ್ತಿಗಳು, ಎಲ್ಲರ ಆಶೀರ್ವಾದಗಳು ತನ್ನಿಂದ ತಾನಾಗಿ ಸಿಗ್ತದೆ. ಇದು ನಮ್ಮ ದೇಶದವರಿಗೆ ಗೊತ್ತಿದ್ದು, ನಮ್ಮ ದೇಶದವರು ಇದನ್ನೆಲ್ಲ ಸ್ವಲ್ಪ ಹಿಂಬಾಲಿಸಿದ್ರೆ ಬಹಳ ಒಳ್ಳೆಯದು. ನಮ್ಮ ದೇಶದಲ್ಲಿ ಕಳ್ಳರಿಗೆ, ದೇಶದ್ರೋಹಿಗಳಿಗೆ ಯಾವ್ದಾವುದೋ ವಿಷಯದಲ್ಲಿ ಸ್ಥಳ ಸಿಗ್ತದಲ್ಲ. ಎಷ್ಟು ಜನ ಪಾಕಿಸ್ತಾನಿಗಳಿದ್ದಾರೆ ಅಂತ ಗೊತ್ತಿಲ್ಲ. ಆ ಪಾಕಿಸ್ತಾನದ ಧ್ವಜ ಹಾರಿಸುದು, ಸಾವಿರ ರೀತಿಯಲ್ಲಿ ಕಾಂಟ್ರವರ್ಸಿ ಮಾಡೋದು, ಊಟ ಮಾಡೋದು ಭಾರತದಲ್ಲಿ, ಕೆಲಸ ಮಾಡೋದು ಭಾರತದಲ್ಲಿ, ಕಾಸು ಬೇಕು ಭಾರತದ್ದು, ಫ್ಲಾಗ್ ಬೇಕು ಇವರಿಗೆ ಅವರದ್ದು. ಇಂಥವರೆಲ್ಲ ಏನು ಮಾಡಬೇಕು? ಇದೆಲ್ಲ ದೇಶಭಕ್ತರೆಲ್ಲ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರಿಗೂ ಈ ದೇಶದ ಸತ್ಯವನ್ನು ತಿಳಿಸಿ, ಈ ದೇಶದ ಮಹತ್ವವನ್ನು ತಿಳಿಸಿ, ಈ ದೇಶದಿಂದ ಎಷ್ಟು ಜ್ಞಾನ ಇದೆ ಅಂತ ಹೇಳಿ, ಆ ಜ್ಞಾನದಿಂದ ಪ್ರಪಂಚಕ್ಕೆ ಎಷ್ಟು ಒಳಿತುಂಟು ಅಂತ ಹೇಳಿ ಈ ದೇಶದಲ್ಲಿದ್ದವರು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ಮನೆಯಲ್ಲಿ ದೇಶಭಕ್ತಿ, ರಾಷ್ಟ್ರಗೀತೆ ಎಂಬುದು
ದಿನನಿತ್ಯ ಆ ಭಗವಂತನನ್ನು ಪ್ರಾರ್ಥನೆ ಮಾಡುವ ಹಾಗೆ ಮಾಡಬೇಕು. ಅಷ್ಟು ಮಹತ್ವ ಕೊಡ್ಬೇಕು ಅದಕ್ಕೆ. ಆ ಭಗವಂತನನ್ನು ಪ್ರಾರ್ಥನೆ ಮಾಡುವ ಹಾಗೆ ನಮ್ಮ ದೇಶದ ಬಗ್ಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕಲಿತರೆ ಪ್ರತಿಯೊಬ್ಬರು ನಾವು ಸ್ವತಂತ್ರವನ್ನು ಪಡ್ಕೊಂಡದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಯ್ತಪ್ಪ, ಈ ಭೂಮಿಯಲ್ಲಿ ಓಡುವುದಕ್ಕೆ, ಈ ಭೂಮಿಯಲ್ಲಿ ಇದ್ದದಕ್ಕೆ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳೋ ಸತ್ಯವನ್ನು ತಿಳಿದು ಜೀವನ ಮಾಡಿದರೆ ತುಂಬ ಒಳ್ಳೆಯದು. ಇದು ಎಲ್ಲರಿಗೂ ಅರ್ಥ ಆಗ್ತದೆ. ನಾ ಹೇಳುವ ವಿಷಯ, ದೇಶದಲ್ಲಿ ಏನೆಲ್ಲ ಆಗ್ತಾ ಉಂಟು, ಒಳಗಿಂದ ಒಳಗೆ ಗುಪ್ತಚರರೆಲ್ಲ ಬಂದು ಎಲ್ಲೆಲ್ಲಿಂದ ಬಂದು ಏನೇನು ಮಾಡಿಕೊಂಡು ಹೋಗಿ ಕೊನೆಗೆ ಬಾಂಬ್ ಇಟ್ಟು ಹೋದ ನಂತರವೇ ಗೊತ್ತಾಗು ಎಲ್ಲಿಂದೆಲ್ಲ ಕೈವಾಡ ಉಂಟು ಇವರಿಗೆ ಅಂತೇಳಿ. ಆಗ ನಮ್ಮ ಒಳಗೆ ಸರಿ ಇಲ್ಲದ ಕಾರಣದಾನೆ ಹೊರಗಿಂದ ಬರುವುದಲ್ಲ. ಆಗ ನಾವು ಸರಿಯಾದ್ರೆ ಸಾಕು. ನಾವೊಂದು ಸ್ಟ್ರಾಂಗ್ ಆಗಿ ನಿಂತರೆ ಭಾರತಾಂಬೆಗೆ ಸಂತೋಷ ಆಗ್ಬೋದು. ಈ ಸಂದೇಶವನ್ನು ಪ್ರತಿ ಮಕ್ಕಳು ಕೂಡ ಕೇಳಬೇಕು. ಅಷ್ಟು ಸುಲಭ ಅಲ್ಲ ಈ ಸಂದೇಶ, ಹೇಳೋ ಸಂದೇಶ. ಹೀಗೆ ಹೋದ್ರೆ ಒಂದು ದಿನ ದೇಶ ಪುನಃ ಗುಲಾಮಗಿರಿಗೆ ಬರದಂತೂ ಸತ್ಯ. ಏನು ಹೆದರ್ಬೇಡ, ನೀವು ಸತ್ಯವನ್ನು ತೋರಿಸ್ಲಿಕ್ಕೆ ಬಂದಿದ್ದೀವಿ ಪ್ರಪಂಚಕ್ಕೆ. ನಾವು ಒಳ್ಳೆಯದನ್ನು ಹೇಳಬೇಕು ಅಂತ ಬಂದಿದ್ವಿ. ತಿಳಿಯುವವರು ತಿಳ್ಕೊಳ್ತಾರೆ. ಇಷ್ಟೇ ಹೇಳು. ದೇಶದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಲ್ಲಿ ಇದ್ರೆ ಒಳ್ಳೆಯದೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ. ಭಾರತ ದೇಶದಲ್ಲಿ ಓಡಾಡುವ ಭಾರತೀಯ ಅಂತ ಆಗಿದ್ರೆ ಆ ಸತ್ಯವನ್ನು ತಿಳಿದು, ದೇಶ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಈ ದೇಶ ಬೇರೆ ಅಲ್ಲ, ಈ ದೇಹ ಬೇರೆ ಅಲ್ಲ, ದೇಶ ಸೇವೆ ಈಶ ಸೇವೆ ಅಂತ ಸತ್ಯವನ್ನು ತಿಳಿದು ಯಾರು ಒಬ್ಬ ಭಾರತ ಮಾತಾ ಕಿ ಜೈ ಅಂತ ಹೇಳ್ತಾನೋ ಅವನಿಗೆ ಆ ಭಗವಂತ, ಆ ಕೃಷ್ಣ ಮುಂದೆ ಜಗದ್ಗುರು ಏನು ಕೊಡಬೇಕು ಅದು ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಪುನಃ ಅಂತ ಆತ್ಮಗಳು ಇದೇ ದೇಶದಲ್ಲಿ ಹುಟ್ಟಿ ಆ ದೇಶಭಕ್ತಿಯ ಬಗ್ಗೆ, ದೇಶದ ಬಗ್ಗೆ ಪ್ರಪಂಚಕ್ಕೆ ಇನ್ನಷ್ಟು ಸಾರುವಂತ ಸತ್ಯ ಆತ್ಮಗಳು ಜನಿಸ್ಲಿ ಅಂತ ಹೇಳಿ ಈ ದೇಶಕ್ಕೆ ಬೇಕಾಗಿ ಯಾರೆಲ್ಲ ಹೋರಾಟ ಮಾಡಿದ್ದಾರೆ, ರಾಜಗುರು, ಸುಖದೇವ್, ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಈಗ ಎಷ್ಟು ಸಹ ಹೇಳ್ಬೋದು ಅಲ್ವಾ, ಎಲ್ಲ ದೇಶ ನಾಯಕರ, ಸುಭಾಷ್ ಚಂದ್ರ ಬೋಸ್. ದೇಶ ಚೆನ್ನಾಗಿರ್ಬೇಕು, ಈ ದೇಶ ಚೆನ್ನಾಗಿರ್ಬೇಕು ಅಂತೇಳಿ ಸಾಧು ಸಂತರು, ಯೋಗಿಗಳು, ಋಷಿಮುನಿಗಳು ಅದೆಷ್ಟೋ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಇಲ್ಲಿ ಹೊರಗೆ ಮುಂದೆ ಹೋಗಿ ನಿಂತವರು ಮಾತ್ರ ಕಣ್ಣಿಗೆ ಕಾಣುದು, ಮುಂದೆ ಕಳಿಸಿದವರನ್ನು ಕಣ್ಣಿಗೆ ಕಾಣುವುದಿಲ್ಲ. ಎಲ್ಲ ಆದರ್ಶ ಪುರುಷರನ್ನು, ಎಲ್ಲ ಮಹಾನುಗಳನ್ನು, ಎಲ್ಲ ಸಾಧು ಸಂತರ ಋಷಿಮುನಿಗಳು ನೀನು ಮುಂದೆ ಹೋಗಿ ನಿಲ್ಲಪ್ಪ ಅಂತೇಳಿ ಕಳಿಸಿದ್ರು. ಹಾಗೆಯೇ ಮಹಾತ್ಮ ಗಾಂಧಿ ಹಿಂದೆ ನಮ್ಮ ಗುರುದೇವರ ಗುರುದೇವರು ಶಕ್ತಿವೇಲ್ ಶಿವಪುರದ ಅರಸರು, ಅವರು ಕೊಟ್ಟಂತ ವರ ಕೊಡುವಾಗಲೇ ಹೇಳಿಕೊಟ್ಟಿದ್ದಾರೆ. ಅವರು ಮಹಾತ್ಮ ಗಾಂಧಿಗೆ ಒಂದು ವಸ್ತ್ರ ಕೊಟ್ಟದ್ದು, ಕೈಯಲ್ಲಿ ಒಂದು ದಂಡ ಕೊಟ್ಟದ್ದು, ಇದನ್ನು ಹಿಡ್ಕೋ ಅಂತ ಹೇಳಿ. ಆಗಲೇ ಹೇಳಿದ್ದಾರೆ, ದೇಶದಲ್ಲಿ ಈ ರೀತಿಯೆಲ್ಲ ಆಗ್ತದೆ, ಇಂಥ ಸಮಸ್ಯೆಗಳೆಲ್ಲ ಬರ್ತದೆ, ಸ್ವಲ್ಪ ಜಾಗೃತಿಯಾಗಿರು. ಈ ವಸ್ತ್ರ ಯಾವಾಗ ಹರಿದು ಹೋಗ್ತದೆ ಆಗ ಈ ದೇಶ ವಿಭಜನೆ ಆಗ್ತದೆ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧಿಗೆ. ಈ ವಸ್ತ್ರ ಯಾವಾಗ ಹರಿದು ಹೋಗ್ತದೆ ಆಗ ದೇಶ ವಿಭಜನೆ ಆಗ್ತದೆ. ಆ ದೇಶ ವಿಭಜನೆ ಆಗುವ ಸಮಯದಲ್ಲಿ ನೀನು ಕೂಡ ಬಿಟ್ಟು ಹೋಗ್ತೀಯಪ್ಪ, ಇದೇ ಸತ್ಯ, ಸ್ವಲ್ಪ ಎಡವು ಬೇಡ ಅಂತೇಳಿ ಮಹಾತ್ಮ ಗಾಂಧೀಜಿಗೆ ಆ ವಸ್ತ್ರವನ್ನು ಕೊಡುವಾಗಲೇ ಹೇಳಿದ್ರು. ಆದ ಕಾರಣ ಶ್ರೀ ಗುರುಮನೆಯಲ್ಲಿ ಭಾರತ ದೇಶಕ್ಕೆ ಒಂದು ಕಾಲದಲ್ಲಿ ಅಂತ ಒಂದು ಬರಗಾಲ ಬಂದ ಕಾಲದಲ್ಲಿ ನಮ್ಮ ಗುರುದೇವರು ಹೇಳಿದಂತ ವಿಚಾರ, ಭಾರತದ ಮ್ಯಾಪನ್ನು ಹಾಕಿ ಅದರಲ್ಲೊಂದು ಬೆಲ್ಲವನ್ನಿಟ್ಟು ಅವರವರ ಮನೆಯಲ್ಲಿ, ಅವರವರಿರುವ ಸ್ಥಳದಲ್ಲಿ ಭಾರತೀಯರು, ಇದು ಹೇಳಲೇಬೇಕಾದ ಸಮಯ ಬಂತು. ಇವತ್ತು ಸ್ವತಂತ್ರ ದಿನಾಚರಣೆ, ಎಲ್ಲರ ಸಂತೋಷದಿಂದ ಕೊಂಡಾಡ್ತಾ ಇದ್ದಾರೆ. ಈ ಸಂತೋಷವನ್ನು ಕೆಡಿಸುವುದು ಹೇಗೆ ಅಂತೇಳಿ ಸುತ್ತಮುತ್ತಲಿದ್ದವರು ನೋಡ್ತಾ ಇದ್ದಾರೆ. ಭಾರತ ದೇಶದ ಸಂತೋಷವನ್ನು ಕೆಡಿಸುವುದು ಹೇಗೆ ಅಂತೇಳಿ ಭಾರತದ ಸುತ್ತಮುತ್ತ ಇರುವ ಈ ದೇಶಗಳೆಲ್ಲ ಉಂಟಲ್ಲ, ಇದು ನೋಡ್ತಾ ಉಂಟು, ಕಾಯ್ತಾ ಉಂಟು, ಯಾವಾಗ ನಾವು ಇದು ಏನಾದ್ರೂ ಇದನ್ನು ಈ ಸಂತೋಷವನ್ನು ಕೆಡಿಸುವುದು ಅಂತ. ಇದು ದೇಶವೇ ಕೇಳಬೇಕು ಸಂದೇಶವನ್ನು, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುದು ನಾವು. ಒಂದು ಕಾಲದಲ್ಲಿ ನಮ್ಮ ಗುರುದೇವರು ಪರಮೇಷ್ಠಿ ಗುರುಗಳು ಗೊತ್ತಾಯ್ತಲ್ವ, ಅವರು ಹೇಳಿದ ವಿಚಾರ, ಒಂದು ಭಾರತದ ಮ್ಯಾಪ್ ಹಾಕಿ
ಅದರಲ್ಲಿ ಒಂದು ಬೆಲ್ಲವನ್ನಿಟ್ಟು ಆ ಭಾರತದ ಮ್ಯಾಪಿನೊಳಗೆ ನಿಮ್ಮ ನಿಮ್ಮ ಇಷ್ಟ ದೇವರು, ಕುಲದೇವರು, ಪಂಚಭೂತಗಳ ಹೆಸರನ್ನು ಬರೆದು ಪೂಜಿಸಿ, ಆ ಮಣ್ಣನ್ನು ಪೂಜಿಸಿ ಅಂತೇಳಿ. ಖಂಡಿತವಾಗಿ ದೇಶಕ್ಕೆ ಒಳ್ಳೆಯದಾಗ್ತದೆ. ಅಂತ ಸಮಸ್ಯೆ ಬಂದಿತ್ತು ದೇಶದಲ್ಲಿ, ಅಷ್ಟು ಕಷ್ಟ ಬಂದಿತ್ತು. ಇದು ಪ್ರಪಂಚಕ್ಕೆಲ್ಲ ಹೇಳಿ ಇದು ಆಗುದಿಲ್ಲ, ಸತ್ಯವಂತ ಒಬ್ಬ ಮಾಡಿದರೆ ಸಾಕು ಅಂತ ಹೇಳಿದ್ರು. ಯಾರಿಗೆಲ್ಲ ಒಂದು ಗುರುವಿನ ಮಾತಿನ ಮೇಲೆ ಸತ್ಯ ಉಂಟು, ಅವರ ಮೇಲೆ ಒಂದು ನಂಬಿಕೆ ಉಂಟು ಎಂಬ ಅಪವಿತ್ರವಾದ ಸ್ಥಿತಿ ಇದ್ದವರು ಮಾತ್ರ ಈ ಸೇವೆ ಮಾಡಿದರೆ ಸಾಕು ಅಂತ ಹೇಳಿದರು. ಹಾಗೆ ಅದೆಷ್ಟೋ ವರ್ಷಗಳಿಂದ ಶ್ರೀ ಗುರು ಪರಂಪರೆಯಲ್ಲಿ ಭಾರತ ದೇಶಕ್ಕೆ ಮೊದಲ ಪ್ರಾರ್ಥನೆ ಭಾರತ ಮಾತಾ ಕಿ ಜೈ. ಆ ಭಾರತಾಂಬೆ ನಮಗೆ ಊಟ ಕೊಡು, ಆ ಭಾರತಾಂಬೆ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದು, ಆ ಭಾರತಾಂಬೆ ಮಣ್ಣು ನಮ್ಮನ್ನು ಪ್ರಪಂಚಕ್ಕೆ ತೋರಿಸ್ತಾ ಇರೋದು. ಆ ಮಣ್ಣನ್ನೇ ನೀನು ಮರ್ತರೆ ಹೇಗೆ ಭಾರತದಲ್ಲಿ ಇದ್ದುಕೊಂಡು? ಭಾರತ ದೇಶದಲ್ಲಿ ಇದ್ದುಕೊಂಡು ಆ ಮಣ್ಣನ್ನೇ ಮರ್ತರೆ ಹೇಗೆ ಅಂತ ಕೇಳು. ಆ ಮಣ್ಣನ್ನು ಮರಿಬೇಡ. ಆ ಮಣ್ಣನ್ನು ಮರೆಯುವುದು ನಿನ್ನ ಹೆತ್ತ ತಾಯಿಯನ್ನು ಮರೆಯುವುದು ಎರಡು ಒಂದೇ. ಆ ಮಣ್ಣಿಗೆ ದ್ರೋಹ ಮಾಡುದು, ನಿನ್ನ ಹೆತ್ತ ತಾಯಿಗೆ ದ್ರೋಹ ಮಾಡೋದು ಎರಡು ಒಂದೇ. ಈ ಸತ್ಯವನ್ನು ತಿಳಿದು ಈ ಮಣ್ಣಿನಲ್ಲಿ ಓಡಾಡಬೇಕು, ಮಣ್ಣಿನ ಮೇಲೆ ಓಡಾಡಬೇಕು. ಭಾರತ ಮಾತ್ರ ಈ ಪ್ರಪಂಚದಲ್ಲಿ ಮಣ್ಣನ್ನು ತಾಯಿ ಅಂತ ಹೇಳಿತು. ಭಾರತ ದೇಶ ಮಾತ್ರ ಹೇಳಿದು ಪ್ರಪಂಚದಲ್ಲೇ ಮಣ್ಣನ್ನು ತಾಯಿ ಅಂತ ಹೇಳಿ. ಇದನ್ನು ಎಲ್ಲ ಕೆಲವು ಕಡೆ ಎಲ್ಲ ಅದಾದ ನಂತರ ಮ್ಯಾನಿಫೆಸ್ಟಿಂಗ್ ಆಗಿದೆ ಭಾರತದಿಂದ. ಇದನ್ನು ಅರ್ಥ ಮಾಡಿಕೊಳ್ಳಿ. ಒಂದು ಮ್ಯಾನಿಫೆಸ್ಟ್ ಆಗ್ಬೇಕಾದ್ರೆ ಒಂದು ಕಡೆ ಇರ್ಬೇಕಲ್ಲ, ಇಲ್ಲದ್ರೆ ಮ್ಯಾನಿಫೆಸ್ಟಿಂಗ್ ಆಗುದೇ. ಏನೋ ಒಂದು ಇರ್ಬೇಕಲ್ಲ ಮ್ಯಾನಿಫೆಸ್ಟಿಂಗ್ ಆಗಬೇಕಾದ್ರೆ. ಇದನ್ನು ತಿಳಿಬೇಕು ಸ್ವಲ್ಪ ಮುಖ್ಯವಾಗಿ. ಆದ ಪ್ರಾಣ ಹೇಳುದು ಇವತ್ತೆಲ್ಲ ಗುರು ಭಕ್ತರಿಗೆ, ನಿಮ್ಮ ಒಳಗೆ ಮುಖ್ಯವಾಗಿ ಗುರುಮನೆಯ ಗುರು ಭಕ್ತರಿಗೆ, ಗುರುಮನೆಯ ಮಕ್ಕಳಿಗೆ ಮುಖ್ಯವಾಗಿ ಹೇಳುವಂತ ವಿಷಯ ಏನು ಅಂತ ಹೇಳಿದ್ರೆ ದೇಶಭಕ್ತಿ. ನಾವು ಓಡಾಡುವ ಮಣ್ಣನ್ನು ಕ್ಷಣ ಕ್ಷಣ ಕೂಡ ಗೌರವಿಸಿ, ಪ್ರಾರ್ಥಿಸಿ, ಈ ಮಣ್ಣಿನ ಸತ್ಯವನ್ನು ಪ್ರಪಂಚಕ್ಕೆ ತೋರಿಸಿ. ಆಗ ಭಾರತದಲ್ಲಿ ಹುಟ್ಟಿದಕ್ಕೆ ಸಾರ್ಥಕತೆ ಆಗ್ತದೆ. ಭಾರತದಲ್ಲಿ ಹುಟ್ಟಿದವನಿಗೆ ಪ್ರತಿಯೊಬ್ಬನಿಗೂ ಒಂದು ಆತ್ಮವಿಶ್ವಾಸ ಇರಬೇಕು. ನಾನು ಪುನಃ ಇದೇ ಭಾರತದಲ್ಲೇ ಹುಟ್ಟಿ ಬರ್ತೇನೆ, ಇದೇ ದೇಶಕ್ಕಾಗಿ ಬರ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಜೀವನ ಮಾಡಿದರೆ ಇದೇ ಮಣ್ಣಿನಲ್ಲಿ ಹುಟ್ಟಿ ಬರ್ಬೋದು. ಬೇರೆ ಎಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಈ ಆತ್ಮಕ್ಕೆ ಕೂಡ ಅಂತ ಒಂದು ಸ್ಥಿತಿ ಇದೆ, ಎಲ್ಲಿಗೆ ಬರಬೇಕು, ಎಲ್ಲಿ ಹುಟ್ಟಬೇಕು, ಹೇಗೆ ಆಗಬೇಕು ಅಂತ ಹೇಳಿ. ಜೀವಾತ್ಮವಾಗಿರುವಾಗಲೇ, ದೇಹಧಾರಿಯಾಗಿರುವಾಗಲೇ, ಕಾಯ ಶರೀರದಲ್ಲಿರುವಾಗಲೇ ಅದನ್ನು ತನ್ನೊಳಗೆ ಇಟ್ಟುಕೊಂಡ್ರೆ, ಆ ಸತ್ಯವನ್ನು ದೃಢವಾಗಿ ಇಟ್ಟುಕೊಂಡ್ರೆ ಅವ ಎಲ್ಲಿ ಹುಟ್ಟಬೇಕು ಅಲ್ಲೇ ಹುಟ್ಟುತ್ತಾನೆ. ಅರ್ಥ ಆಯ್ತಲ್ವಾ? ದೇಶದಿಂದ ದೇಶದ ಮಕ್ಕಳಿಗೆ, ದೇಶದಿಂದ ಪ್ರಪಂಚಕ್ಕೆ, ಭಾರತ ದೇಶದಿಂದ ಪ್ರಪಂಚಕ್ಕೆ, ಭಾರತ ದೇಶದಲ್ಲಿರುವ ಎಲ್ಲ ಮಕ್ಕಳಿಗೆ ಗುರುದೇವರ ಶುಭ ಆಶೀರ್ವಾದಗಳು. ತಿರುಚಿತ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. वासुदेव कृष्ण नाम है मेरा।